ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನಾವು ಚಿಂಚಣಿ ಮಠದ ಪೀಠಾಧಿಪತಿ ಶ್ರೀ ಶಿವಪ್ರಸಾದ ದೇವರು ಅವರ ಜೀವನದ ಬಗ್ಗೆ ಮಾತಾಡೋಣ ಬನ್ರಿ. ಅವರ ಬದುಕು, ಓದಿನ ದಿನ, ಸ್ವಾಮೀಜಿ ಆದ ಹಾದಿ, ಮಠದ ಕೆಲಸ ಎಲ್ಲ ಸವಿಸ್ತರವಾಗಿ ಮೇಲೆ ಹೇಳ್ತೀನಿ ನಿಮಗೆ. ಅವರು ಫಸ್ಟಿಗೆ ಅವರ ಬಾಲ್ಯ ಅಂತ ಬಂದ್ರ, ಶಿವಪ್ರಸಾದ ಸ್ವಾಮೀಜಿ ಸಾಧಾರಣ ಮನೆಯಲ್ಲಿ ಹುಟ್ಟಿದ್ರ. ಬಾಲ್ಯದಿಂದ ದೇವರ ಭಕ್ತಿ ಪಠನ, ಭಜನ ಇದಕ್ಕೆ ತುಂಬಾ ಆಸಕ್ತಿ ಇತ್ತು. ಅದೇ ತರ ಓದಿನಲ್ಲೂ ಚಾಣಾಕ್ಷರ. ಆಮೇಲೆ ಜೊತೆಗೆ ಧಾರ್ಮಿಕ ಪಠ್ಯಗಳಲ್ಲಿ ಉತ್ಸಾಹಿತವಾಗಿದ್ದರು. ಆಧ್ಯಾತ್ಮಿಕವಾಗಿ ಯಾವಾಗ ಅವ್ರ ಹಾದಿ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರ, ಸಣ್ಣದಿಂದನೇ ದೇವರ ಕೀರ್ತನೆ ಮಾಡ್ತಿದ್ರ. ಆಗ ಅದರಲ್ಲಿ ಭಕ್ತಿ, ಜನರಿಗೆ ಒಳ್ಳೆ ಮಾತು ಹೇಳೋ ಗುಣ ಇವ್ರದಲ್ಲಿ ಬಹಳದಿತ್ತು. ಅದೇ ತರ ಅವರ ಉಪದೇಶ ಜನರ ಹೃದಯ ಗೆದ್ದಿತ್ತು. ಆಮೇಲೆ ಗುರುಗಳ ಆಶೀರ್ವಾದ ಮೇಲ್ಕಂಡು ಸ್ವಾಮೀಜಿ ಹಾದಿಗೂ ಕಾಲಿಟ್ರು. ಆಮೇಲೆ ಅವರು ಸ್ವಾಮೀಜಿ ಹೆಂಗಾದ್ರಪ್ಪ ಅಂತಂದ್ರ, ನಾನು ಹೇಳ್ಬೇಕಂದ್ರ ಮಠದ ಹಿರಿಯರ, ಆಮೇಲೆ ಗುರುಗಳು, ಜನ ಎಲ್ಲರ ಹೃದಯದಲ್ಲಿ ಶಿವಪ್ರಸಾದ ಅವರು ಭಕ್ತಿ, ಸೇವೆ, ಗುರುತಾಯ. ಆಮೇಲೆ ಅವರು ಚಿಂಚಣಿ ಮಠದ ಪೀಠಾಧಿಪತಿ ಮಾಡಲಾಯಿತು. ಅಂದಿನಿಂದ ಇವತ್ತ ಅವ್ರನ್ನ ನಾವು ಗೌರವದಿ ಸ್ವಾಮೀಜಿ ಅಂತ ಕರಿತೀವಿ. ಮಠದ ಕೆಲಸ ಮತ್ತು ಸಮಾಜ ಸೇವೆ ಹೆಂಗ್ ಮಾಡಿದಾರಪ್ಪ ಅಂತಂದ್ರ, ಅವರು ಯಾವಾಗ ಪೀಠಾಧಿಪತಿ ಆದ್ರಲ್ಲ ಅವತ್ತಿನಿಂದ ಇಲ್ಲಿವರೆಗೂ ಸ್ವಾಮೀಜಿ ನೇತೃತ್ವದಲ್ಲಿ ಮಠದ ಹಲವು ಉಪಯೋಗ ಕೆಲಸಗಳನ್ನ ಮಾಡ್ತಿದಾರ. ಅದು ಹೆಂಗ್ ಮಾಡ್ತಿದಾರಂದ್ರ, ಮಕ್ಕಳಿಗೆ ಓದು ಕೊಡೋ ಶಾಲೆ, ಆಶ್ರಮ, ಆಮೇಲೆ ಬಡವರಿಗೆ ಅನ್ನದಾನ, ಅಕ್ಷರ ದಾಸೋಹ ಅಂತೇಳಿ ಸ್ಟಾರ್ಟ್ ಮಾಡಿದ್ರ. ಆಮೇಲೆ ಹಳ್ಳಿಗಳಿಗೆ ಹೋಗಿ ಪ್ರವಚನ, ಭಜನ, ಸತ್ಸಂಗ ಇವುಗಳನ್ನ ಮಾಡಿ ಎಲ್ಲಾ ನಮ್ಮ ಜನತೆಯಲ್ಲಿ ಶಾಂತ ಮಾಡ್ತಿದಾರ. ಅದೇ ತರ ಅವ್ರ ಸಂದೇಶ ಒಂದು ಹೇಳ್ತಿದ್ರು. ಅದು ಏನು ಸಂದೇಶಪ್ಪ ಅಂತಂದ್ರ, ಜ್ಞಾನ ಮತ್ತು ಭಕ್ತಿ ಇದರ ಜೀವನ ಸುಂದರ, ಸಮಾಜ ಸೇವೆ ಮಾಡೋದು ಅದೇ ನಿಜವಾದ ಪೂಜೆ ಅಂತ ಅವರು ಏನಂದ್ರ ಸಂದೇಶವನ್ನ ಎಲ್ರಿಗೂ ಕೊಡ್ತಿದಾರಲ್ಲ, ಅದು ಬಹಳ ಖುಷಿ ಆಗ್ತದೆ ಕೇಳಿ. ಆಮೇಲೆ ಅವರು ಬದುಕು ನಮಗೆ ಒಂದು ಮಾದರಿ. ಯಾಕಪ್ಪ ಅಂತ ಹೇಳ್ಬೇಕಂದ್ರ, 25ನೇ ವಯಸ್ಸದೊಳಗೆ ಅವರ ಒಂದು ಮಠಕ್ಕ, ಒಂದು ಪ್ರತಿಷ್ಠಿತ ವಿರಕ್ತ ಪೀಠ ಅಲ್ಲಮ ಪ್ರಭು ಏನೋ ವಿರಕ್ತ ಪೀಠಗಳನ್ನ ಸ್ಥಾಪನೆ ಮಾಡಿದಾನಲ್ಲ, ಆ ವಿರಕ್ತ ಪೀಠದಲ್ಲಿ ನಮ್ಮ ಚಿಂಚಣಿ ಮಠ ಆ ಚಿಂಚಣಿ ಮಠಕ್ಕ ಅವರ ಸ್ವಾಮೀಜಿಯಾಗಿ ನೇಮಕ ಹೊಂದಿದಾರಂದ್ರ ಅವರ ಅಪಾರ. ಅದರಿಂದನ ಆ ಚಿಂಚಣಿ ಮಠಕ್ಕೆ ಅವರನ್ನ ಸ್ವಾಮೀಜಿಗಳಾಗಿ ಕರೆತಂದ್ರು. ಅದೇ ನವನಿಗೆ ಏನ್ ಹೆಮ್ಮೆಪ್ಪ ಅಂತಂದ್ರ, ಆ ಚಿಂಚಣಿಯ ಮಠ, ಅಲ್ಲಮ್ಮ ಪ್ರಭು ಮಠ, ಆಮೇಲೆ ಈ ಶಿವಪ್ರಸಾದ ದೇವರು ಇವರ ಸ್ವಾಮೀಜಿಗಳು ನಮ್ಮ ಮಠಕ್ಕೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಯಾರ್ಯಾರು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಅವ್ರ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಧನ್ಯವಾದ. ಶರಣಾರ್ಥಿ.